ಸೊ ತರುಣ್ ಸರ್, ಸೋ ಫಾರ್ ಯು ಹವ್ ಡೈರೆಕ್ಟೆಡ್ 3 ಮೂವೀಸ್, ಚೌಕ, ರಾಬರ್ಟ್ ಮತ್ತೆ ಕಾಟೇರ. ಎಲ್ಲ ಬಿಗ್ ಸ್ಟಾರ್ ಕಾಸ್ಟ್ ಇರೋದೆ. ಸೊ ಬಿಗ್ ಸ್ಟಾರ್ ಕಾಸ್ಟ್ ಇದ್ದಾಗ ಆಬ್ವಿಯಸ್ಲಿ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ಆಸ್ ಎ ಡೈರೆಕ್ಟರ್ ನಿಮಗೂ ಒಂದು ವಿಷನ್ ಇರುತ್ತೆ. ಹೌ ಡು ಯು ಬ್ಯಾಲೆನ್ಸ್? ಬಿಕಾಸ್ ಜನರಲ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ದೋಸ್ ಥಿಂಗ್ಸ್, ಬಟ್ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಗೆದ್ದಿದ್ದೀರಾ ಕೂಡ. ಸೊ ಹೇಗೆ? ಬೇಸಿಕಲಿ ಫಸ್ಟ್ ಸ್ಕ್ರಿಪ್ಟ್ ಬ್ರದರ್, ಅದು ಕರೆಕ್ಟಾಗಿ ಆಗ್ಬೇಕು ನಿಮಗೆ. ಆ್ಯಂಡ್ ಎರಡನೇದು, ನಾನು ಸ್ಕ್ರಿಪ್ಟ್ಸ್ಗಳನ್ನ ಫಸ್ಟ್ ನನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀನಿ. ನಾನೊಬ್ಬ ಆಡಿಯನ್ ಆಗೇ ನೋಡ್ತೀನಿ. ಸೊ ಹಾಗಾಗಿ ನನಗೆ ಆ ಸ್ಕ್ರಿಪ್ಟ್ ಎಕ್ಸೈಟ್ ಆಯಿತು ಅಂತಂದರೆ ದೆನ್ ಓನ್ಲಿ ಐ ಗೋ ಆನ್ ಫ್ಲೋರ್ಸ್. ಆ್ಯಂಡ್ ಸ್ಟಾರ್ ಇಸ್ ಸಮ್ ಒನ್ ಹುಲ್ ಡ್ರೈವ್ ದಟ್, ಸರಿನಾ? ಬಟ್ ಅಗೇನ್ ಆ ಸ್ಕ್ರಿಪ್ಟಿಗೆ ಪೊಟೆನ್ಷಿಯಲ್ ಇದ್ರೆ ಮಾತ್ರನೇ ಅವರು ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡೋಕ್ಕಾಗೋದು. ನೀವು ಅದು ಪೊಟೆನ್ಷಿಯಲ್ ಇಲ್ಲ ಅಂದರೆ ಎಂಥ ದೊಡ್ಡ ಸ್ಟಾರ್ ಬಂದರೂ ಅದನ್ನು ತಗೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ಅವ್ರ ಫ್ಯಾನ್ಸ್ಗೆ ಇನ್ನೊಂದಕ್ಕೋಸ್ಕರ ಒಂದು ಇನಿಷಿಯಲ್ ಪುಷ್ ಕೊಡ್ತಾರೆ ಹೊರತು ಒಂದು ಲಾಂಗ್ ರನ್ ಸಿಗಬೇಕು ನಮಗೆ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಒಂದು ಸ್ಟ್ರಾಂಗ್ ಕಂಟೆಂಟ್ ಇರಬೇಕು. ಬಟ್ ನನಗೇನು ಅಂತಂದರೆ, ಯಾವ ಆ್ಯಕ್ಟರ್ ಅಂತ ಬರ್ತಾರೆ ಅವ್ರಿಗೆ ನಾನೇನು ಹೊಸದಾಗಿ ತೋರಿಸ್ಬಹುದು. ಅಗೇನ್ ನೀವೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರ, ಅದನ್ನೂ ಡಿಸ್ಟರ್ಬ್ ಮಾಡ್ದಂಗೆ ಇನ್ನೇನು ಹೊಸದಾಗಿ ಆ್ಯಡ್ ಮಾಡ್ಬೋದು. ಸೊ ನಾನು ದರ್ಶನ್ ಸರ್ ಜೊತೆ ಮಾಡ್ಬೇಕಾದ್ರೆ ನನಗೆಲ್ಲ ಇದ್ದಿದ್ದು ಅಷ್ಟೇನೆ. ಸರ್ ಏನು ಮಾಡಿಲ್ಲ ಇವತ್ತಿನವರೆಗೂ, ಅವ್ರ ಸ್ಟ್ರೆಂತ್ಸ್ ಏನಿದೆ. ಓಕೆ, ರಾಬರ್ಟ್ ಅಂತ ಸಿನಿಮಾ ಮಾಡಿದಾಗ ಸರ್ ಸ್ಟೈಲಿಶ್ ಆಗಿ ಒಂದು ಪಿಕ್ಚರ್ ಮಾಡಬೇಕು ನನಗೆ ತಲೆಯಲ್ಲಿ ಇದ್ದಿದ್ದು. ಸೊ ಆ ಥರದ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸೊ ಇಡೀ ಸಿನಿಮಾ ಸ್ಟೈಲಿಶ್ ಆಗಿ ಮಾಡ್ಕೊಂಡಿದ್ದು. ಆ್ಯಂಡ್ ಐ ನೋ ಸರ್ ಒಂದು ಅದ್ಭುತವಾದಂಥ ಪರ್ಫಾರ್ಮರ್. ಸೊ ಫಸ್ಟ್ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೆ. ಯಾಕಂದ್ರೆ ನಾನು ಅವಾಗ ತಾನು ಚೌಕ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ನೆಕ್ಸ್ಟ್ ಫಿಲಮೇ ಒಂದು ಸ್ಟಾರ್ ಕರೆದು ಕೊಟ್ಟಿದ್ದಾರೆ. ಮಿಸ್ ಹೊಡೆದ್ರೆ ನಾಳೆ ಸ್ಟಾರ್ ಒಂದು ಹೊಸ ಡೈರೆಕ್ಟರ್ ನಂಬೋದೂ ಇಲ್ಲ, ನಮಗೂ ಬೇರೆ ಕೆಲಸ ಇರಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡಿದಂಥ ಸಿನಿಮಾನೇ ರಾಬರ್ಟ್. ಹೊಸದಾಗೂ ತೋರಿಸ್ಬೇಕು, ಬಟ್ ಅಗೇನ್ ಅವ್ರ ಫ್ಯಾನ್ಸಿಗೂ ಇಷ್ಟ ಆಗಬೇಕು ಅನ್ನೋದ್ರ ಮಧ್ಯದಲ್ಲಿ ಮಾಡಿದಂಥ ಬ್ಯಾಲೆನ್ಸಿಂಗ್ ಸಿನಿಮಾ. ಕಾಟೇರಾಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೂ ನಂಬಿಕೆ ಬಂದಿತ್ತು, ಓಕೆ ನಾನು ಮಾಡ್ತೀನಿ ಅಂತ. ಸೊ ಅವಾಗ ಏನು ಮಾಡಿದ್ವಿ, ಸರ್ ಏನು ರಸ್ಟಿಕ್, ಟೋಟಲ್ ರಾಬರ್ಟ್ಗೆ ಆಪೋಸಿಟ್ ಮಾಡೋಣ ಒಂದು ಪಿಕ್ಚರು, ಟೋಟಲ್ ರಸ್ಟಿಕ್ ಆಗಿ ಮಾಡೋಣ. ಆ್ಯಂಡ್ ಅದ್ರೊಳಗೆ ಏನು ಪರ್ಫಾರ್ಮೆನ್ಸ್ ಅವ್ರಿಗೆ ಅವಾಗ ಒಂದು ಸ್ಟ್ಯಾಮರಿಂಗ್ ಇಟ್ಟಿದ್ವಿ ನಾವು. ರಾಬರ್ಟ್ ಮಾಡ್ಬೇಕಾ ಸ್ಟ್ಯಾಮರಿಂಗು, ಒಂದು ರಾವಣನ್ ಸೀನಲ್ಲಿ ಒಂದು ಪರ್ಫಾರ್ಮೆನ್ಸು, ಕ್ಲೈಮ್ಯಾಕ್ಸಲ್ಲಿ ಒಂದು ಪರ್ಫಾರ್ಮೆನ್ಸ್, ಆ ಥರ ಅಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಮಾಡಿದ್ವಲ್ಲ. ಇಲ್ಲೊಂದು ಇಡೀ ಸಿನಿಮಾ ಪರ್ಫಾರ್ಮೆನ್ಸ್ ಡ್ರಿವನ್ ಮಾಡೋಣ. ಸೊ ಒಂದು ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್, ಎವ್ರಿ ಸೀನ್ ದೇರ್ಸ್ ಅ ಪರ್ಫಾರ್ಮೆನ್ಸ್, ಎವ್ರಿ ಸೀನ್ ಒಂದೇನೋ ಇರುತ್ತೆ ಅನ್ನೋದಕ್ಕೆ ಹಂಗೆ ಮಾಡಿದಂಥ ಒಂದು ರೈಟಿಂಗು. ಸೊ ನಿಮಗೆ ಆಲ್ವೇಸ್ ಫ್ಯಾನ್ಸ್ ಏನು ಇಷ್ಟಪಡ್ತಾರೆ ಅದ್ರ ಜೊತೆಗೆ ಹೊಸತನೂ ಕೊಟ್ಬಿಟ್ರೆ ಇಟ್ ಆಲ್ವೇಸ್ ವರ್ಕ್ಸ್ ಅನ್ನೋದು ನನ್ನ ನಂಬಿಕೆ. ಸೂಪರ್ ಸೂಪರ್ ಸರ್, ಕಮ್ಮಿಂಗ್ ಬ್ಯಾಕ್ ಟು ಏಳುಮಲೆ, ಇದಕ್ಕೆ ನೀವು ಪ್ರೊಡ್ಯೂಸರು ಹೌದು ಆ್ಯಂಡ್ ಕ್ರಿಯೇಟಿವ್ ಹೆಡ್ ಕೂಡ ಹೌದು. ಸೊ ಕ್ರಿಯೇಟಿವ್ ಹೆಡ್, ಕಾಮನ್ ಆಡಿಯನ್ಸ್ಗೆ ದೇ ಡೋಂಟ್ ನೋ ವಾಟ್ ಈಸ್ ಕ್ರಿಯೇಟಿವ್ ಹೆಡ್ ಅಂತ. ಸೊ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಾಟ್ ಈಸ್ ಕ್ರಿಯೇಟಿವ್ ಹೆಡ್ ಜಾಬ್ ಅಂದ್ರೆ ಯಾವ ರೀತಿ ಇರುತ್ತೆ ಸರ್? ಅಂದ್ರೆ ಈಗ ಬೇಸಿಕಲಿ ಕ್ರಿಕೆಟಲ್ಲಿ ಕ್ಯಾಪ್ಟನ್ ಇರ್ತಾರೆ ಗೊತ್ತಾ, ಹೀ ಇಸ್ ದಿ ಡೈರೆಕ್ಟರ್. ಅವ್ನ ಕೆಲಸ ಏನು ಅಂತ ನಿಮ್ಗೆ ಗೊತ್ತು. ಎಲ್ಲ ಆನ್ ಫೀಲ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ಎಲ್ಲಾನು ಅವರೇ ಮಾಡ್ತಾರೆ. ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಎಲ್ಲ. ಕ್ರಿಯೇಟಿವ್ ಹೆಡ್ ಇಸ್ ಸಮ್ ಒನ್ ಲೈಕ್ ಅ ಕೋಚ್. ನಿನಗೇನೋ ಡೌಟ್ ಬಂತಾ, ಅಥವಾ ನಿನಗೇನೋ ಒಂದು ಡಿಸ್ಕಸ್ ಮಾಡಬೇಕಾ, ಅಥವಾ ಏನೋ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಾ, ಸೊ ಅಷ್ಟೇನೆ. ಹಿ ವಿಲ್ ನಾಟ್ ಗೋ ಅಂಡ್ ಪ್ಲೇ ದರ್. ಸೊ ಅವ್ನು ಗೈಡ್ ಮಾಡ್ತಾನೆ ನಿಮಗೆ. ಸೊ ಕ್ರಿಯೇಟಿವ್ ಹೆಡ್ ಅಂತ ಅನ್ನೋದು ಇಟ್ಸ್ ಬೇಸಿಕಲಿ ಫಾರ್ ದಟ್ ಎಕ್ಸ್ಪೀರಿಯನ್ಸ್, ಫಾರ್ ದಟ್ ಗೈಡೆನ್ಸ್. ಏನು ಇಲ್ದೇನೂ ಒಂದು ಟೀಮ್ ಹೋಗಿ ಆಟ ಆಡ್ಕೊಂಡ್ ಬರ್ಬೋದು, ಬಟ್ ಒಂದು ಕೋಚ್ ಇದ್ದಾಗ ಇನ್ನೊಂಚೂರು ಬೆಟರ್, ನೋಡು ಈ ಪಿಚ್ ಕಂಡೀಷನ್ಸ್ ಹಿಂಗಿದೆ, ಇಲ್ಲಿ ನಾವು ಹಿಂಗೆ ಮಾಡಿದ್ರೆ ಬೆಟರ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಆಡಿದ್ದೀನಿ, ಸೊ ಇಲ್ಲಿ ಈ ಥರದ ಒಂದು ಟರ್ನ್ ಓವರ್ ಆಗುತ್ತೆ. ಓಕೆ, ಟೀಮ್ ಈ ಲೆವೆನಲ್ಲಿ ಈ ಥರ ಒಂದು ಲೆವೆನ್ ಬಂದರೆ ಚೆನ್ನಾಗಿ ಆಗ್ಬೋದೇನೋ, ಈ ಥರದ್ದು ಏನೋ ಸ್ಟ್ರಾಟಜಿ ಮಾಡಬಹುದಾ. ಸೊ ಇಟ್ ಈಸ್ ದಟ್ ಎಕ್ಸ್ಪೀರಿಯನ್ಸ್ ದಟ್ ಇಸ್ ಪುಟ್ ಟುಗೆದರ್ ಆ್ಯಂಡ್ ಗಿವನ್ ಟು ಹಿಮ್. ಸೊ ದಟ್ ಈಸ್ ವಾಟ್ ಕ್ರಿಯೇಟಿವ್ ಹೆಡ್ ಕ್ಯಾನ್ ಡೂ. ಸರ್, ಈ ಫಿಲಮ್ ಅಲ್ಲಿ ನಿಮ್ಮ ಆಸ್ ಅ ಕ್ರಿಯೇಟಿವ್ ಹೆಡ್ ಹೇಗೆ ಪುಷ್ ಮಾಡ್ಕೊಂಡು ಸರ್? ಅಗೇನ್ ಸೇಮ್ ವಾಟ್ ಸಿ, ಪುನೀತ್ ಡೈರೆಕ್ಟರ್ ಆಗಿದ್ದಾರೆ, ಅವ್ರೊಂದು ಸ್ಕ್ರಿಪ್ಟ್ ತೊಗೊಂಬರ್ತಾರೆ. ಸೊ ಸ್ಕ್ರಿಪ್ಟಲ್ಲಿ ನನಗೆ ಅನಿಸ್ತಂಥ ಸಜೆಷನ್ಸ್ ಕೊಟ್ಟಿರ್ತೀನಿ. ಏನೋ ಬೇರೆ ಏನೋ ವರ್ಕ್ ಮಾಡ್ತಿರೋ, ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಸೀನ್ ಡಿಸ್ಕಷನ್ ಆಗಿರ್ಬೋದು, ಅವರೆಲ್ಲ ಮಾಡಿರ್ತಾರೆ, DOP ಜೊತೆ ಡಿಸ್ಕಸ್ ಮಾಡಿರ್ತಾರೆ. ಸೊ ನನ್ನ ಜೊತೆನೂ ಒಂದು ಡಿಸ್ಕಷನ್ ಥರ ಬಂದಿರ್ತಾರೆ. ನನಗೊಂದು ಅನಿಸಿರುತ್ತೆ ಹಿಂಗೇನೋ ಒಂದು ಆ್ಯಡ್ ಮಾಡ್ಬೋದಾ, ಅಥವಾ ಹಿಂಗೆ ಕೆಲವೊಂದು ಟೈಮ್ ಅವ್ರಿಗೆ ಇಷ್ಟ ಆದರೆ ಆಯಿತು ಸರ್ ತೊಗೊಳ್ಬೋದು, ಅಥವಾ ಸರ್ ಇಲ್ಲ ಸರ್ ನನಗೆ ಈ ಥರನೇ ಬೇಕು, ಓಕೆ ವೆರಿ ಫೈನ್. ಸೊ ಇಟ್ ಇಸ್ ಬೇಸಿಕಲಿ ದಟ್ ಓವರ್ ವ್ಯೂ ಮಾಡ್ತೀನಿ ಅಷ್ಟೇ. ಬೇಸಿಕಲಿ ಒಂದು ಓವರ್ ವ್ಯೂ, ಏನು ನನ್ಗೆ ಗೊತ್ತಿರೋ ಅಷ್ಟರಲ್ಲಿ ಏನು ಬೆಟರ್ ಮಾಡ್ಬೋದು, ಅವ್ರಿಗೆ ಏನಾರ ನನ್ನ ಕಡೆ ಸಜೆಷನ್ ಕೊಡ್ಬೋದು ಅಂದ್ರೆ ಏನು ಕೊಡ್ಬೋದು, ಇಷ್ಟನ್ನು ಮಾತ್ರ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಒಂದು ಶೂಟಿಂಗ್ ಶೆಡ್ಯೂಲಿಂಗ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಏನು ಚಾಲೆಂಜಸ್ ಬರ್ಬೋದು ಅಂತ ಫಸ್ಟೇ ಒಂದು ಚಿರೋಚನೆ ಮಾಡಿರ್ತೀವಿ. ಆ್ಯಂಡ್ ಇವಾಗ ಈ ಸಿನಿಮಾ ನಾವು ಒಂದು ಆ್ಯಕ್ಚುಲಿ ಒಂದು 6-7 ಮಂತ್ಸಲ್ಲೇ ಪಿಕ್ಚರ್ ಮುಗಿಸ್ಕೊಂಡ್ವಿ ನಾವು. ಶೂಟಿಂಗಿಂದ ಶುರು ಮಾಡಿ ರಿಲೀಸ್ ತನಕ ಹಾರ್ಡ್ಲಿ 6-7, ನಾವು ಜನವರಿ ಎಂಡಿಗೆ ಶುರು ಮಾಡಿ ಶೂಟಿಂಗು, ನಾವು ಆಗಸ್ಟ್ ಎಂಡಿಗೆ ನಾವು ಆಲ್ರೆಡಿ ಕೂತಿದ್ದೀವಿ. ನಾವು ಸಿನಿಮಾ ಸೆಪ್ಟೆಂಬರ್ಗೆ ನಾವು ಕೂತಿದ್ದೀವಿ. ಸೊ ದಟ್ 7 ಮಂತ್ಸಲ್ಲೇ ನಾವು ರೆಡಿ ಮಾಡ್ಬೋದು ಸಿನಿಮಾ ಹೆಂಗೆ ಅಂತಂದಾಗ ಅದಕ್ಕೊಂಚೂರು ನನ್ನ ಎಕ್ಸ್ಪೀರಿಯನ್ಸ್ಗಳು ಶೇರ್ ಮಾಡಿಕೊಂಡು ಶೂಟಿಂಗ್ ಮಾಡಿ ಮುಗಿಸಿ, ಡಬ್ಬಿಂಗ್ ಮಾಡಿ ಮುಗಿಸಿ, ಎಡಿಟಿಂಗ್ ಮಾಡಿ, ರೀ ರೆಕಾರ್ಡಿಂಗ್ ಕೊಟ್ಟು ಫೈನಲ್ ಕಾಪಿ ಮಾಡ್ತಾರೆ. ದಟ್ ಇಸ್ ಹೌ ದ ಸಿನಿಮಾ ಪ್ರೊಸೆಸ್ ಇಸ್. ಇಲ್ಲೇನು ಮಾಡಿದ್ವಿ,
ಒಂದು 10 days ಶೂಟಿಂಗ್ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಒಂದು ವೀಕ್ 8 days ಬ್ರೇಕ್ ಇದೆ, ಅಲ್ಲಿ ಎಡಿಟ್ ಮಾಡ್ಬಿಡೋಣ, ಅಷ್ಟು ಪೋರ್ಷನ್ ಎಡಿಟ್ ಮಾಡ್ಕೊಂಬಿಡೋಣ. ಡಬ್ಬಿಂಗು ಪ್ಯಾರಲಲ್ ಆಗಿ ಅದಷ್ಟನ್ನ ನಾವು ಶೂಟಿಂಗ್ ಹೋಗಿರ್ತಾರೆ ಇವರು, ಅದನ್ನ ಡಬ್ಬಿಂಗ್ ಮಾಡಿಸ್ತಾ ಇರ್ತೀವಿ, ಮತ್ತೆ ಶೂಟಿಂಗ್ ಮಾಡ್ಕೊಂಬಂದಿರ್ತಾರೆ, ಮತ್ತೆ ಎಡಿಟಿಂಗ್. ಸೊ ಪ್ಯಾರಲಲ್ ವರ್ಕ್ನ ಶುರು ಮಾಡೋದು ಈ ಸಿನಿಮಾದಲ್ಲಿ. ಫೈನಲ್ ಕರೆಕ್ಷನ್ ಮಾಡೋದು ಮಾಡ್ಕೊಳ್ಳಿ, ಬಟ್ ಅಟ್ಲೀಸ್ಟ್ ಒಂದು ಫಸ್ಟ್ ಡ್ರಾಫ್ಟ್ ರೆಡಿ ಇರುತ್ತಲ್ಲ ನಮ್ಮ ಹತ್ರ. 0 ಇಂದ ಶುರು ಮಾಡೋದಕ್ಕೂ ಒಂದು 50-60% ಇಂದ ಶುರು ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ದೀಸ್ ಥಿಂಗ್ಸ್ ಕೇಮ್ ಇನ್ ಟು ಹ್ಯಾಂಡ್. ಅವಾಗಲೇ ನಮ್ಗೆ ಈ ಥರದ್ದು ಒಂದು ಪ್ಲಾನಿಂಗ್ ಆಗಿ ಎಕ್ಸಿಕ್ಯೂಷನ್ಗೆ ಸ್ವಲ್ಪ, ಸೊ ಈ ಥರದ್ದು ಒಂದಷ್ಟು ಸಜೆಷನ್ಸ್ ಆಗಿರುತ್ತೆ ಅಷ್ಟೇ.